ಬೈಕ್ ಟ್ಯಾಕ್ಸಿ ಸವಾರನ ಮೇಲೆ ಆಟೋ ಚಾಲಕನೊಬ್ಬ ದರ್ಪ ತೋರಿಸಿರುವಂತಹ ಘಟನೆ, ನೈತಿಕ ಪೊಲೀಸ್ ಗಿರಿ ಮೆರೆದಿರುವಂತಹ ಘಟನೆ ನಡೆದಿದೆ. ಏನಾಗಿದೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಆಟೋ ಬದಲು ಬೈಕ್ ಬುಕ್ ಮಾಡಿದ್ದ ಥಾಮಸ್ ಈ ವೇಳೆ ಆಟೋ ಚಾಲಕರಿಂದ ಸವಾರನ ಮೇಲೆ ದರ್ಪ ತೋರಿಸಲಾಗಿದೆ. ಪ್ರಯಾಣಿಕನನ್ನ ಕೆಳಗಿಳಿಸಿ ಬೈಕ್ ಟ್ಯಾಕ್ಸಿ ಸವಾರನಿಗೆ ಆವಾಜ್ ಹಾಕಿದಂತಹ ಘಟನೆ ಕೂಡ ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಪೋಸ್ಟ್ ಆಗಿದೆ. ಇನ್ಫ್ಯಾಕ್ಟ್ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ವಿಡಿಯೋವನ್ನ ಪೋಸ್ಟ್ ಮಾಡಿ ಘಟನೆ ಕುರಿತಂತೆ ಅಸಮಾಧಾನವನ್ನ ಕೂಡ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ನಿಲ್ಲಿಸಬೇಕಾಗಿರೋದು, ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಟ ಮಾಡಬೇಕಾಗಿರೋದು RTO ಸಾರಿಗೆ ಸಚಿವರು. ಇಲ್ಲಿ ಆಟೋ ಚಾಲಕರೇ ನಿಲ್ಲಿಸ್ಕೊಂಡು ಜಗಳ ಮಾಡ್ತಾರೆ, ಹೊಡೆದಾಡೋಕೆ ಮುಂದಾಗ್ತಾರೆ ಅಂದ್ರೆ ಏನರ್ಥ? ಸಾರ್ವಜನಿಕರ ಮೇಲೆ ಇದು ಏನು ಸಂದೇಶವನ್ನು ಕೊಡುತ್ತೆ ಅನ್ನೋದು ಪ್ರಶ್ನೆ. ಈಗ ವಿಡಿಯೋ ನೋಡ್ಬಿಡೋಣ. Let me go. Leave and let me go. Move and let me go. You are no one, bro. I'll take your video. I'll share in Twitter. I'll share in Twitter. So, why? Don't touch me. Don't touch me. ಸೊ ಗಮನಿಸ್ತಾ ಇದ್ದೀರಾ, ನಾನು ಈಗಷ್ಟೇ ಹೇಳ್ತಾ ಇದ್ದೆ ನಿಮಗೆ, ಒಂದು RTO ಕಚೇರಿಗೆ ಇತ್ತೀಚೆಗಷ್ಟೇ ಮುತ್ತಿಗೆ ಹಾಕೋ ಕೆಲಸವನ್ನು ಆಟೋ ಚಾಲಕರು ಇದೇ ವಿಚಾರವಾಗಿ ಮಾಡಿದ್ರು. ಕಾರ್ಯಾಚರಣೆ ಮಾಡಬೇಕಾ, ಅದು ಲೀಗಲ್ಲ ಇಲ್ಲೀಗಲ್ಲ, ಅದೆಲ್ಲವೂ ಇನ್ನೂ ಕೋರ್ಟ್ನಲ್ಲಿದೆ. ಸೊ ಈ ಸಂದರ್ಭದಲ್ಲಿ ನೀವು ಕಾನೂನು ಕೈಗೆತ್ಕೊಳ್ತೀರಾ? ಬೈಕ್ ಟ್ಯಾಕ್ಸಿ ಚಾಲಕ ಕೂಡ ನಿಮ್ಮ ಥರನೇ ಹೊಟ್ಟೆಪಾಡಿಗೆ ರೋಡ್ಗೆ ಇಳಿದಿರೋದು, ನಿಮ್ಮ ಥರನೇ ಅವರು ಕೂಡ ಒಂದು 100 ರೂಪಾಯಿ 200 ರೂಪಾಯಿ ಸಿಗುತ್ತೆ ಅಂತ ಆಸೆಗೆ ರೋಡ್ಗೆ ಇಳಿದಿರೋದು. ನೀವು ಹೇಗೆ ದುಡಿತಾ ಇದ್ದೀರಾ ಅವ್ರಿಗೂ ಅಷ್ಟೇ ದುಡಿಯೋ ಹಕ್ಕಿದೆ. ಅವ್ರಿಗೆ ಹಕ್ಕಿದೆಯೋ ಇಲ್ವೋ ಅಂತ ಡಿಸೈಡ್ ಮಾಡೋದಕ್ಕೆ ಇನ್ನೂ ಕೋರ್ಟ್ ಇದೆ, ಸರ್ಕಾರ ಇದೆ, ಡಿಸಿಷನ್ ಇನ್ನೂ ಆಗಿಲ್ಲ. Don't touch me. Don't touch my property. I'll share it.